ಕಾರ್ಯಕ್ರಮದಲ್ಲಿ ಈಗ ನಮ್ಮ ಜೊತೆ ಮತ್ತೊಬ್ಬರು ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಖ್ಯಾತ ಆಧ್ಯಾತ್ಮಿಕ ಚಿಂತಕರಾಗಿರುವ ಶ್ರೀಯುತ ವಿಜಯೇಂದ್ರ ಅವರು. ಅವ್ರನ್ನ ಬರಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಗುರುಗಳೇ, ಬಹಳ ಪ್ರಮುಖವಾಗಿ ಗ್ರಹಣದ ಸಂದರ್ಭದಲ್ಲಿ ದರ್ಬೆ ಮತ್ತು ಗರಿಕೆ, ತುಳಸಿ ಇತ್ತೀಚಿನ ದಿನಗಳಲ್ಲಿ ತುಳಸಿಯ ಬಳಕೆಗೆ ಹೆಚ್ಚಿನ ಮಹತ್ವ ಕೊಟ್ಟಿರೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಬಟ್ ಶಾಸ್ತ್ರ ರೀತ್ಯ ನಮಗೆ ಸಿಗುವಂತ ಉಲ್ಲೇಖವನ್ನ ಗಮನಿಸಿದಂತ ಸಂದರ್ಭ, ಅಮೃತ ಮತನದ ಸಂದರ್ಭದಲ್ಲಿ ರಾಹುಕೇತು ಕೂಡ ಅಮೃತವನ್ನ ಅಂದ್ರೆ ಸೇವನೆ ಮಾಡಿದ್ರು. ಅದಾದ ಬಳಿಕ ಅವರ ಶಿರಚ್ಛೇದ ಆಯಿತು. ಹಾಗಾಗಿ ಅವರು ಅಮೃತವನ್ನ ಹೊಂದಿರೋರು, ಅವರಿಗೆ ಪ್ರಿಯವಾದದ್ದು ಈ ದರ್ಬೆ ಅಂತ ಹೇಳಲಾಗತ್ತೆ. ಅದರ ಜೊತೆಗೇನೆ ದರ್ಬೆಗೆ ಮತ್ತೆ ಕದ್ರು ವಿನುತೆಯರ ಕಥೆಯೆಲ್ಲವನ್ನೂ ಕೂಡ ಕೇಳ್ತೀವಿ. ಆದ್ರೆ ಈ ಗ್ರಹಣಕ್ಕೂ ರಾಹು ಕೇತುಗೂ ಸಂಬಂಧ ಇರುವ ಸಂದರ್ಭದಲ್ಲಿ ದರ್ಬೆ ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತಾ ನಕಾರಾತ್ಮಕ ಶಕ್ತಿ ತಡೆಯೋದ್ರಲ್ಲಿ ಅನ್ನೋದು ಪ್ರಶ್ನೆ. ನೋಡಮ್ಮ, ಮುಖ್ಯವಾಗಿ ರಾಹು ಮತ್ತೆ ಕೇತುವಿಗೆ ಶಿರಚ್ಛೇದ ಮಾಡಿದ ಮೇಲೆ ಅಮೃತಪ್ರಾಶನಾಗಿದ್ದರಿಂದ ದೇವರು ಒಂದು ಶಕ್ತಿಯನ್ನ ಕೊಟ್ಟಿದ್ದಾನೆ. ದರ್ಬೆಗೂ ರಾಹು ಕೇತುಗೆ ಏನು ಸಂಬಂಧವೇ ಇಲ್ಲ. ಆ ರಾಹು ಕೇತುವಿನಿಂದ ಆಗತಕ್ಕಂತಹ ಪರಿಣಾಮಗಳಿಗೆ ನಮಗೆಲ್ಲ ಸಾಮಾನ್ಯ ಜಗತ್ತಿಗೇನೆ ಎಲ್ಲರಿಗೂ ಒಳ್ಳೆಯದಾಗೋದಕ್ಕೋಸ್ಕರ ದರ್ಬೆಯಲ್ಲಿ ಆ ಶಕ್ತಿ ಇದೆ. ತುಳಸಿಯಲ್ಲಿ ವಿಶೇಷವಾದ ಶಕ್ತಿ ಇದೆ. ಅಜದ್ವಾರೆ ಸಭಾ ಮಧ್ಯೆ ಸಂಗ್ರಾಮಿ ಶತ್ರುಪೀಡನೆ ತುಳಸಿ ಸ್ಮರಣಂ ಕುರಿಯಾ ಸರ್ವತ್ರ ವಿಜಯಿ ಭವೇತ್ ಅಂತ ಇದೆ. ಇದಕ್ಕೆ ಉದಾಹರಣೆಗಳಂತಂದ್ರೆ ನಮ್ಮ ಪ್ರಧಾನಿಯವರು, ಮಾನ್ಯ ಪ್ರಧಾನಿಯವರಿಗೆ ನಾವು ಮುಹೂರ್ತ ಮತ್ತೆ ಪ್ರತಿಜ್ಞಾ ವಿಧಿ ಮುಹೂರ್ತವನ್ನು ಕೊಟ್ಟಿದ್ದೇವೆ. ಸ್ವಲ್ಪ ವಿಷಯವನ್ನ ಆಡ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ರಾಮ ಜನ್ಮಭೂಮಿ ಮುಹೂರ್ತ ಎಲ್ಲ ಕೊಟ್ಟಿದ್ದೇವೆ. ಇಲ್ಲಿ ಪ್ರಧಾನಮಂತ್ರಿಯವರು ಮುಹೂರ್ತ ಕೊಡುವಾಗ ಒಂದು ತಿಂಗಳ ಮೊದಲು ಅವರ ಮತ್ತೆ ಪ್ರಧಾನ ವಿಧಿಗೆ ಪ್ರತಿಜ್ಞಾ ವಿಧಿಗೆ ನಿಶ್ಚಯ ಮಾಡ್ಬೇಕಂತ ತಾರೀಖು ಕೊಡ್ಬೇಕಾಗಿತ್ತು. ಅವಾಗ ಇದೆಲ್ಲ ಪ್ರಶ್ನೆ ಅವ್ರ ಗುರುಗಳಿಂದ ನಮ್ಗೆ ಬಂತು. ಏನಿದೆ ಅಂದ್ರೆ ದರ್ಬೆಯಲ್ಲಿ ಒಂದು ಶಕ್ತಿ ಇದೆ. ಆ ಶಕ್ತಿ ಅದನ್ನ ರಷ್ಯಾದವರು ಇದನ್ನ ರಿಸರ್ಚ್ ಮಾಡಿದ್ದಾರೆ. ರಿಸರ್ಚ್ ಮಾಡಿ ಅವರೇ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ದರ್ಬೆಯಲ್ಲಿ ನಿಯಂತ್ರಣವಾದಂತಹ ಏನು ವೈರಲ್ ಇನ್ಫೆಕ್ಷನ್ಸ್ ಇರ್ತದೆ ಅದನ್ನ ಮತ್ತೆ ನಿರ್ಣಯ ಮಾಡತಕ್ಕಂತಹ ಶಕ್ತಿ ಅದಕ್ಕಿದೆ. ತುಳಸಿಗಂತೂ ತುಂಬಾ ಮಹತ್ವ ಇದೆ. ಆ ಜಗತ್ತಿನಲ್ಲಿ ಪ್ರಸಿದ್ಧ ಆದಂತಹ ಮತ್ತೆ ಬಾಳ್ ಠಾಕ್ರೆ ಅವ್ರ ಮನೆಯವರು ನಮಗೆ ಮುಂಬೈಲಿದ್ದಾಗ ತುಳಸಿ ಪೂಜೆಯನ್ನು ವಿಮಾನದಲ್ಲಿ ಹೋಗ್ಲಿ, ಗಾಡಿಯಲ್ಲಿ ಹೋಗ್ಲಿ, ಕಾರಲ್ಲಿ ಹೋಗ್ಲಿ, ಯಾವಾಗಲೂ ತುಳಸಿಯನ್ನು ಇಟ್ಟುಕೊಂಡು ಅದನ್ನ ಪೂಜೆ ಮಾಡ್ತಾ ಇದ್ರು. ಯಾಕೆ ಅದರಿಂದಲೇ ನನಗೆ ಈ ಶಕ್ತಿ ಬಂತು ಅಂತ ಬಾಳ್ ಠಾಕ್ರೆ ಅವರು ಹೇಳ್ತಾ ಇದ್ರು. ಅಂದ್ರೆ ವೈಜ್ಞಾನಿಕವಾಗಿ ಆಧಾರ ಪೂರ್ವಕವಾಗಿ ಶಾಸ್ತ್ರದ ಬಗ್ಗೆ ಬೇಕಾದಷ್ಟು ಪಂಡಿತರೆಲ್ಲ ಮಾತಾಡಿದ್ದಾರೆ. ಸ್ವಲ್ಪ ಈಗಿನ ಕಾಲಕ್ಕೆ ಬೇಕಾದಂತಹ ಯುವಕರಿಗೆ, ವಿಶೇಷವಾಗಿ IAS ಆಫೀಸರು, IPS ಆಫೀಸರು, ಡಾಕ್ಟರ್ಸು ಎಲ್ಲ ಏನು ತುಂಬಾ ಮೇಧಾವಿಗಳಿದ್ದಾರೆ. ಮೇಧಾವಿಗಳಿಗೆ ನಾವು ಈಗಿನ ಪ್ರಮಾಣಗಳನ್ನ ಎವಿಡೆನ್ಸ್ಗಳನ್ನ ಕೊಡಬೇಕಾಗುತ್ತೆ. ತುಳಸಿ ಪೂಜೆಯನ್ನು ದಿವಸಾಗಲೂ ನಮ್ಮ ಪ್ರಧಾನಿಯವರು ಮಾಡ್ತಾರೆ. ಯಾಕೆ ಮಾಡ್ತಾರೆ? ಅದರ ಬಗ್ಗೆ ಪೂರ್ಣವಾದಂತಹ ಮತ್ತೆ ಮಾಹಿತಿ ಅವರಿಗಿದೆ. ಮತ್ತೆ ಉಪವಾಸ ಮಾಡ್ತಾರೆ. ಇದು ನಮ್ಮ ಇತಿಹಾಸವನ್ನು ನೋಡಿದರೆ ಸ್ವಾತಂತ್ರ್ಯೋತ್ಸವದಲ್ಲಿ ಮತ್ತೆ ಈ ವಿಧವಾಗಿ ಪ್ರಧಾನಿಯವರು ಇವರು ಕಂಡು ಬಂದಿದ್ದಾರೆ. ನಮಗೆ ಎಲ್ಲಾ ಕ್ಷೇತ್ರಗಳಿಗೆ ಹೋಗ್ತಾರೆ, ಎಲ್ಲಾ ಕ್ಷೇತ್ರಗಳ ಮಹಿಮೆ ತಿಳ್ಕೋತಾರೆ, ಮತ್ತೆ ದಿವಸಗಳು ಜಪ ಮಾಡ್ತಾರೆ. ಕೆಲ ಇದ್ದಾಗ ಪ್ರಧಾನಿಯವರು ಧಾರ್ಮಿಕರಾಗಿದ್ದರಿಂದ ಯಥಾ ರಾಜ ತಥಾ ಪ್ರಜಾಹ, ರಾಜ ರಾಷ್ಟ್ರಂ ಎಂಬುದಾಗಿ ಆಚಾರ್ಯರು ಹೇಳ್ತಾರೆ. ರಾಜ ಅಂದ್ರೆ ರಾಷ್ಟ್ರ ಇದ್ದಾಗೆ, ರಾಷ್ಟ್ರದ ಮತ್ತೆ ಭವಿತವ್ಯ ಇದ್ದಾಗ ಪ್ರಜೆಗಳಿಗೆ ಆಗ್ತದೆ. ಆ ಪ್ರಧಾನಿಯವರು ಹೇಳಿದಂತಹ ಈ ಆದರ್ಶವನ್ನ ವಿಶೇಷವಾಗಿ ಯುವಜನಾಂಗ, ಈಗ ಯುವಕರು ಯುವತಿಯರು ಮನಸ್ಸಿಗೆ ಬಂದ ನಡೆದಿದೆ, ಅವರಿಗೆಲ್ಲ ಕಲ್ಯಾಣವಾಗಲಿ ಅಂತ ನಾವು ಬಯಸ್ತೇವೆ. ಈ ಗ್ರಹಣ ಆಗ್ಲಿಕ್ಕೆ ಸರಿ ಗುರುಗಳೇ, ಖಂಡಿತ ನಿಮ್ಮಿಂದ ನಾನು ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ನಿಜಕ್ಕೂ ನಮ್ಮ ದೇಶದ ಪ್ರಧಾನಿಗಳೇ ನಮಗೆ ಒಂದು ರೀತಿಯ ಮಾದರಿ ಅನ್ನುವಂಥದ್ದು ಆಸ್ತಿಕ ವರ್ಗದ ನಂಬಿಕೆಯೂ ಕೂಡ ಹೌದು. ಇದನ್ನೇ ಬಹಳಷ್ಟು ಜನ ಪಾಲನೆ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಈ ಗ್ರಹಣದ ಸಂದರ್ಭದಲ್ಲಿ ಯಾವುದೇ ರೀತಿಯ ಅನುಷ್ಠಾನ ಆಚರಣೆಗಳನ್ನು ಕೈಗೊಂಡ್ರೂ ಕೂಡ ಗ್ರಹಣದ ನಂತರದಲ್ಲಿ ಶುಚಿರ್ಭೂತರಾಗಿ ದೇವಸ್ಥಾನಕ್ಕೆ ಹೋಗಬೇಕು ಅನ್ನುವಂಥ ಒಂದು ಮಾತಿದೆ. ಬಹಳ ಪ್ರಮುಖವಾಗಿ ರುದ್ರದೇವರ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಮಾಹಿತಿಯನ್ನು ಪಡ್ಕೊಳ್ತೀನಿ. ಸದ್ಯ ಬೆಂಗಳೂರಿನ ಇತಿಹಾಸ ಪ್ರಸಿದ್ಧ ಶ್ರೀ ಗವಿಗಂಗಾಧರೇಶ್ವರ ದೇಗುಲದ ಪ್ರಧಾನ ಅರ್ಚಕರಾಗಿರುವ ಶ್ರೀ ಸೋಮಸುಂದರ ದೀಕ್ಷಿತರು ಮಾತನಾಡಿದ್ದಾರೆ. ಗ್ರಹಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಹೇಳಿದ್ದಾರೆ ಕೇಳೋಣ. ಇವತ್ತು ಕೇತುಗ್ರಸ್ತ ಚಂದ್ರಗ್ರಹಣ, ಹೀಗಾಗಿ ಈಗ ಆಲ್ರೆಡಿ ಗವಿಗಂಗಾಧರೇಶ್ವರ ದೇಗುಲದ ಬಾಗಿಲನ್ನ ಬಂದ್ ಮಾಡಲಾಗಿದೆ. ಹಾಗಾದ್ರೆ ಈ ಒಂದು ಗ್ರಹಣದ ಫಲಾನುಫಲ ಏನಿದೆ ಅಂತ ತಿಳಿಸ್ಕೊಡ್ಲಿಕ್ಕೆ ನಮ್ ಜೊತೆ ಗವಿಗಂಗಾಧರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಸೋಮಸುಂದರ್ ದೀಕ್ಷಿತ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಗುರುಗಳು, ಇವತ್ತು ಕೇತುಗ್ರಸ್ತ ಚಂದ್ರಗ್ರಹಣ ಫಸ್ಟ್ ತಗೊಳ್ಳ
ಇವತ್ತು ವರ್ಷದ ಮೊದಲ ಕೇತುಗ್ರಸ್ತ ಚಂದ್ರಗ್ರಹಣ ಇದೆ. ಈ ಒಂದು ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಗವಿಗಂಗಾಧರೇಶ್ವರ ದೇಗುಲಕ್ಕೂ ಕೂಡ ಬಂದ್ ಮಾಡಲಾಗಿರುವಂತದ್ದು. ಹಾಗಾದ್ರೆ ಈ ಒಂದು ಗ್ರಹಣದ ಫಲಾನುಫಲ ಏನಿದೆ ಅಂತ ತಿಳಿಸ್ಕೊಳ್ಳಿಕ್ಕೆ ನಮ್ಮ ಜೊತೆ ಗವಿಗಂಗಾಧರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಸೋಮಸುಂದರ್ ದೀಕ್ಷಿತ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಗುರುಗಳೇ, ಇವತ್ತು ವರ್ಷದ ಮೊದಲ ಗ್ರಹಣ, ಕೇತುಗ್ರಸ್ತ ಚಂದ್ರಗ್ರಹಣ. ಈ ಒಂದು ಗ್ರಹಣ ಎಷ್ಟೊತ್ತಿಗೆ ಆರಂಭ ಆಗುತ್ತೆ, ಎಷ್ಟು ಗಂಟೆವರೆಗೂ ಕೂಡ ಇರಲಿದೆ? ಈಗ ಗ್ರಹಣದ ಕಾಲ ಮಧ್ಯಾಹ್ನ 3:30ಯಿಂದ ಸಾಯಂಕಾಲ 7:30ವರೆಗೂ ಅಂತ ಒಂದು ತೀರ್ಮಾನ ಆಗಿದೆ. ಆ ಕಾಲದಲ್ಲಿ ಗ್ರಹಣ ನಡೆಯುತ್ತೆ. ಯಾವಾಗ ಗ್ರಹಣ ಆರಂಭ ಆಗುತ್ತೆ ಅದಕ್ಕೆ 6 ಗಂಟೆ ಮುಂಚಿತವಾಗಿ ನಮ್ಮ ಪೂಜಾಗದಿಗಳನ್ನೆಲ್ಲ ನಾವು ಮುಗಿಸಿ ದೇವಸ್ಥಾನ ಬಂದ್ ಮಾಡಬೇಕು. ನಾವು ಬೆಳಗ್ಗೆ 6 ಗಂಟೆಗೆ ಸ್ವಾಮಿಗೆ ಇವತ್ತು ಸಂಕಲ್ಪ ಪೂರ್ವಕವಾಗಿ ಅಭಿಷೇಕ ಎಲ್ಲ ಮಾಡಿ ಮಹಾಮಂಗಳಾರತಿ ಮಾಡಿ ದೇವಸ್ಥಾನ ಕ್ಲೋಸ್ ಮಾಡಿದ್ದೀವಿ. ಸಾಯಂಕಾಲ 7:30ಗೆ ಗರ್ಭಗೃಹ ಮಾತ್ರ ನಾವು ಶುದ್ಧಿ ಮಾಡಿಕೊಂಡು ಸ್ವಾಮಿಗೆ ಜಲಾಭಿಷೇಕ ಮಾಡಿ ರಾತ್ರಿ ಕ್ಲೋಸ್ ಮಾಡ್ತೀವಿ. ನಾಳೆ ಬೆಳಗ್ಗೆ ದೇವಸ್ಥಾನ ಆಲಯ ಪೂರ್ತಿ ಶುದ್ಧಿ ಮಾಡಿಕೊಂಡು ಮಹಾಭಿಷೇಕ, ವಿಶೇಷ ನೈವೇದ್ಯ, ಅಲಂಕಾರ ಎಲ್ಲ ನಾಳೆ ಬೆಳಗ್ಗೆ ಇಟ್ಕೊಂಡಿದ್ದೀವಿ. ನಾಳೆ ಹಾಗೂ ಆದಿತ್ಯಾದಿ ನವಗ್ರಹಗಳ ಹೋಮ ಕೂಡ ದೇವಸ್ಥಾನದಲ್ಲಿ ನಡೆಯುತ್ತೆ. ಇದೆಲ್ಲ ಮಾಡಿ ಮುಗಿಸಿ ಎಲ್ಲ ಭಕ್ತಾದಿಗಳಿಗೆ ಮಧ್ಯಾಹ್ನ 1 ಗಂಟೆವರೆಗೂ ದರ್ಶನದ ವ್ಯವಸ್ಥೆಯನ್ನ ಮಾಡಿದ್ದೀವಿ. ಗುರುಗಳ, ಗ್ರಹಣ ಅಂತ ಹೇಳಿದ್ರೆ ನಭೋಮಂಡಲದಲ್ಲಿ ಆಗುವಂತಹ ವೈಜ್ಞಾನಿಕ ಒಂದು ಬದಲಾವಣೆಗಳು ಕೂಡ ಆಗುತ್ತೆ. ಹಾಗೆ ಅದ್ರ ಜೊತೆಗೆ ನಾವು ವೈಚಾರಿಕವಾಗಿ ನೋಡೋದಾದ್ರೂ ಕೂಡ ಸಾಕಷ್ಟು ಗ್ರಹಗತಿಗಳ ಮೇಲೆ ಕೂಡ ಇದರ ಪ್ರಭಾವ ಬೀರುತ್ತೆ. ಈ ಬಾರಿಯ ಗ್ರಹಣ ಯಾವೊಂದು ಗ್ರಹಗಳ ಮೇಲೆ ಪ್ರಭಾವ ಬೀರ್ತಾ ಇದೆ? ಸಾಮಾನ್ಯವಾಗಿ ಸಿಂಹರಾಶಿಯ ಮೇಲೆ ಗ್ರಹಣ ನಡೀತಿದೆ. ಆದ್ರೆ 12 ರಾಶಿಗಳು, 27 ನಕ್ಷತ್ರಗಳು ಎಲ್ಲದಕ್ಕೂ ಎಫೆಕ್ಟ್ ಇದ್ದೇ ಇದೆ. ಯಾಕೆಂದ್ರೆ ಈ ಗ್ರಹಣ ಬರೀ ಸಿಂಹರಾಶಿಯವ್ರು ಮಾತ್ರ ತಗಲುತ್ತೆ, ಅವ್ರು ಮಾತ್ರ ನೋಡ್ತಾರೆ ಅನ್ನೋ ಭಾವನೆ ಇಲ್ಲ. ಈ ವರ್ಷ ಸಿಂಹರಾಶಿ, ಮುಂದಿನ ವರ್ಷ ಕನ್ಯಾ ರಾಶಿ, ಅದಾಚ ಕಡೆ ವೃಷಭ ರಾಶಿ. ಹೀಗೆ ಆ ಗ್ರಹಣ ಕಾಲ ನಿಮಿತ್ತದಲ್ಲಿ ಯಾವ್ಯಾವ ರಾಶಿಗಳ ಮೇಲೆ, ಯಾವ್ಯಾವ ನಕ್ಷತ್ರದ ಮೇಲೆ ಅದರ ಅನಾನುಕೂಲ ಅನುಕೂಲ ಎರಡೂ ಇರುತ್ತೋ ಅದೇ ರೀತಿಯಾಗಿ 12 ರಾಶಿಗಳು 27 ನಕ್ಷತ್ರದ ಮೇಲೂ ಇರುತ್ತೆ. ಆದ ಕಾರಣ ಈ ಗ್ರಹದ ಶಾಂತಿಯನ್ನ ಸಿಂಹರಾಶಿಯಲ್ಲಿ ನಡೆಯೋದ್ರಿಂದ ಸಿಂಹರಾಶಿಯವರು ಒಂದು ಶಾಂತಿ ಪೂಜೆಯನ್ನ ಮಾಡ್ಕೊಬೇಕು. ಬೇರೆಯವರೆಲ್ಲರೂ ಚಂದ್ರನಿಗೆ ಸಂಬಂಧಪಟ್ಟಂತ ಅಕ್ಕಿ, ಕೇತುಗೆ ಸಂಬಂಧಪಟ್ಟಂತ ಉದ್ದು, ಇದು ಎರಡನ್ನೂ ತಗೊಂಡೋಗಿ ಶಿವಾಲಯದಲ್ಲಿ ಕೊಟ್ಟು ಆದಿತ್ಯಾದಿ ನವಗ್ರಹಗಳ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೊಂಬರೋದು. ಈ ಒಂದು ಕರ್ಮವನ್ನ ಶಿವನಿಗೆ ಒಪ್ಪಿಸಿದಾಗ ನಮ್ಮ ಎಲ್ಲ ದೋಷಗಳು ನಿವೃತ್ತಿ ಆಗುತ್ತೆ ಅಂತೇಳಿ ಒಂದು ವಿಶೇಷವಾದ ಕಾರ್ಯ. ದೇವರಿಗೆ ದರ್ಭಾಬಂಧನವನ್ನ ಮಾಡಿರೋದ್ರಿಂದ ಆ ಗ್ರಹಣದ ಯಾವ ತೊಂದರೆಯೂ ದೇವರಿಗೆ ಬೀಳೋದಿಲ್ಲ ಅನ್ನೋ ಉದ್ದೇಶದಿಂದ ದರ್ಭಾಬಂಧನದಿಂದ ನಾವು ಮಾಡ್ತೀವಿ. ಸಾಯಂಕಾಲ ಮೋಕ್ಷ ಆದ ತಕ್ಷಣ ದರ್ಭೆಯನ್ನೆಲ್ಲ ತೆಗೆದು ಸ್ವಾಮಿಯನ್ನು ಶುಚಿರ್ಭೂತರಾಗಿ ಮಾಡಿ ತದನಂತರ ಪುಣ್ಯಾಹಾದಿ ಕಾರ್ಯಗಳಿಂದ ಸ್ವಾಮಿಗೆ ಅಭಿಷೇಕಾದಿಗಳನ್ನ ಮಾಡಿ ವಿಶೇಷವಾಗಿ ಪೂಜಾದಿಗಳನ್ನ ಮಾಡ್ತೀವಿ. ಇದಿಷ್ಟು ಸೋಮಸುಂದರ್ ದೀಕ್ಷಿತ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಶ್ರೀಹರಿ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.